ಅವರ ಜನಾಂಗಗಳೊಡನೆ ಅವರನ್ನು ಕುಳ್ಳಿರಿಸುತ್ತಾನೆ. ಆಮೇಲೆ ಹಲ್ಲೆಲೂಯಾ, ಆಮೇಲೆ ಹಲ್ಲೆಲೂಯಾ. ಯಾರು ದೀನರಾಗಿರ್ತಾರೋ, ನಾನು ಒಂದು ಟೈಮಲ್ಲಿ ನೋಡೋದಾದ್ರೆ ತಿಪ್ಪೆಗೂ ಸಮಾನವಾಗಿದ್ದಂಥ ವ್ಯಕ್ತಿ ನಾನು. ನಮ್ಮ ಜೀವನ ಒಂದು ಟೈಮಲ್ಲಿ ತಿಪ್ಪೆಲಿ ಬಿದ್ದಂತ ಒಂದು ಧೂಳಲಿದ್ದಂತ ಸಮಯ. ಅಲ್ಲಿಂದ ಎತ್ತೋದಕ್ಕೆ ಯಾರ ಕೈಗೂ ಸಾಧ್ಯವಾಗಲಿಲ್ಲ. ನನ್ನ ಬದುಕನ್ನ, ನನ್ನ ಜೀವನವನ್ನ ಯಾರ ಕೈಗೆ ಎತ್ತೋದಕ್ಕೆ ಅದು ಸಾಧ್ಯವಾಗಲಿಲ್ಲ. ಅದಕ್ಕಂತ ಯೇಸು ಕ್ರಿಸ್ತು ಅವನ ಸುವಾರ್ತೆ ಮೂಲಕವಾಗಿ ನನ್ನನ್ನ ಆ ತಿಪ್ಪೆಯಿಂದ ಆ ಧೂಳಿನಿಂದ ಎದ್ದಾಗ. ಆಮೇಲೆ ಹಲ್ಲೆಲೂಯಾ, ಆಮೇಲೆ ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಈ ವಾಕ್ಯವನ್ನು ನೀನು ನಂಬುವುದಾದ್ರೆ, ಈ ವಾಕ್ಯವನ್ನು ನಿರೀಕ್ಷಿಸುವುದಾದ್ರೆ, ಈ ವಾಕ್ಯದ ಮೇಲೆ ನೀನು ನಿರೀಕ್ಷಿಸುವುದಾದ್ರೆ, ಎಲ್ಲಿ ನಿನ್ನ ಯಾರು ತಳ್ಳಲ್ಪಟ್ಟಿದ್ದಾರೋ, ಇಲ್ಲ ನೀನು ಧೂಳಲಾಗಿದೆಯಾ, ಎಲ್ಲರೂ ನೀನು ಬಿಸಾಡಲ್ಪಟ್ಟಿದ್ದಾರ, ಇಲ್ಲ ತಿಪ್ಪೆಯಾಗಿ ನಮ್ಮನ್ನ ಕಾಣ್ತಾ ಇದ್ದಾರ, ನಮ್ಮನ್ನ ಅಸಹ್ಯವಾಗಿ ಕಾಣ್ತಾ ಇದ್ದಾರ, ನಮ್ಮನ್ನು ಯಾರು ಪ್ರೀತಿಸಲಾರದ ದಿನಗಳು ಕಾಣ್ತಾ ಇದೀವ. ಆದ್ರೆ ಯೇಸು ಹೇಳ್ತಾ ಇದ್ದಾನೆ, ಈ ಕೀರ್ತನೆಗಾರ ಈಗ ಹೇಳ್ತಾನೆ, ಏನ್ ಹೇಳ್ತಾನೆ ಅಂದ್ರೆ, ಆತನು ದೀನರನ್ನ ಧೂಳಿಂದ ಎಬ್ಬಿಸಿ ಬಡವರನ್ನ ತಿಪ್ಪೆಯಿಂದ ಎತ್ತುತ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ, ಆಮೇಲೆ ಹಲ್ಲೆಲೂಯಾ. ನಿನ್ನ ಜೀವಿತವನ್ನ ಆತನು ತಿಪ್ಪೆಯಿಂದ ಎತ್ತಿ, ಅಂದ್ರೆ ಪಾಪದ ತಿಪ್ಪೆಯಿಂದ ನಮ್ಮನ್ನ ತೆಗೆದು ಧೂಳಾಗಿರುವಂತ ನಮ್ಮನ್ನ, ಯಾರು ಒರೆಸಲಾಗದ ನಮ್ಮನ್ನ, ಅವನ ಕೈಗಳು, ಗಾಯದ ಕೈಗಳು ನಮ್ಮನ್ನ ಒರೆಸೋದ್ರಿಂದಲೇ ಇವತ್ತು 1000 ಚಂದ್ರಗಳನ್ನ ನಾನು ಸಭೆಯಲ್ಲಿ ಕಾಣಲು ಕೊಟ್ಟು. ಆಮೇಲೆ ಹಲ್ಲೆಲೂಯಾ. 1000 ಗಟ್ಟಲೆ ಚಂದ್ರಗೆ ಸುವಾರ್ತೆಯನ್ನ ಸಾರೋದಕ್ಕೆ ದೇವರು ನನ್ನ ಎತ್ತಿದ್ರಾಗ. ಆಮೇಲೆ ಹಲ್ಲೆಲೂಯಾ. ಯಾವಾಗ ಯೇಸು ನನ್ನ ಪಾಪಗಳನ್ನ, ನನ್ನ ಧೂಳನ್ನ, ನನ್ನ ಅಕ್ರಮಗಳನ್ನ ಎಲ್ಲವನ್ನ ಆತನ ಗಾಯದ ಕೈಗಳು ಒರೆಸ್ಬಿಡ್ತು. ಇವತ್ತು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈ ಒಂದು ಸೇವೆಯಲ್ಲಿ 1000 ಗಟ್ಟಲೆ ಚಂದ್ರನ ಕಣ್ಣಾರ ಕಾಣೋದಕ್ಕೆ ದೇವರ ಸಹಾಯ ಮಾಡಿ. ಆಮೇಲೆ ಪ್ರೀತಿಗಳ ದೇವರ ದೇವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಎಲ್ಲಿ ನೀವು ಬಿದ್ದಿದ್ದೀರೋ, ಎಲ್ಲಿ ನಿಮ್ಮನ್ನು ಅಸಹ್ಯವಾಗಿ ಕಾಣ್ತಾ ಇದ್ರೋ, ಅಲ್ಲಿ ದೇವರು ಈ ವರ್ಷದಿಂದ 2025 ಚಿನ್ನವರೆಯಿಂದ ದೇವರು ನಿಮ್ಮನ್ನ ಮೇಲೆತ್ತು ಹೋಗ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಪ್ರಭುಗಳೊಂದಿಗೆ ಪ್ರಭುಗಳೊಂದಿಗೆ ನಮಗೆ ಊಟವನ್ನು ಕೊಡುವಂತ ದೇವನಾಗಿದ್ದಾನೆ. ಆಮೇಲೆ ಪ್ರಭುಗಳು, ನಾವು ತಿಳಿದಿರುವಂತ ಜನಾಂಗಗಳು ಇಲ್ಲಿ ಬಂದು ನಮ್ಮ ಜೊತೆ ಭಕ್ತಿಯಾಗಿ ಕೂತ್ಕೋತಾರ. ಆಮೇಲೆ ಹಲ್ಲೆಲೂಯಾ. ಒಂದು ದಿವಸ ನನ್ನ ನೀನು ಪಾಪ ಮಾಡಿದವನು ಎಂಬುದಾಗಿ, ನೀನೊಬ್ಬ ಪಾಪಿ ಎಂಬುದಕ್ಕಾಗಿ ನನ್ನ ತಳ್ಳಿ ಬಿಟ್ಟಾಗ, ಇವತ್ತು ನೋಡ್ತಾ ಇದ್ದೀವಿ ನನಗಿಂತ ಮೇಲಾದ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ನನ್ನ ಜೊತೆ ಊಟ ಮಾಡ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ, ಆಮೇಲೆ ಹಲ್ಲೆಲೂಯಾ, ಆಮೇಲೆ ಹಲ್ಲೆಲೂಯಾ. ನಿಮಗೆ ಸಭೆಯಾಗಿರೋದು ನಿಮ್ಮೆಲ್ಲರಿಗೂ ಗೊತ್ತು, ನನಗಿಂತ ದೊಡ್ಡ ದೊಡ್ಡ ಎಜುಕೇಶನ್ ಮಾಡಿರುವಂತರು, ಇಂಜಿನಿಯರ್ ಆಗಿರುವಂತರು ಇವತ್ತು ಬಂದು ನನ್ನ ಜೊತೆ ಬಂದು ಊಟ ಮಾಡ್ತಾರೆ ಅನ್ನೋದಾದ್ರೆ ಅದು ದೇವರ ವಾಕ್ಯ. ಯಾಕೆಂದ್ರೆ ಬಡವನಾದ ನನ್ನನ್ನ ತಿಪ್ಪೆಯಿಂದ ಎತ್ತಿದ್ರಿಂದ, ಪಾಪಿಯಾದ ನನ್ನನ್ನ ಧೂಳಿಂದ ಎತ್ತಿದ್ರಿಂದಲೇ ಇವತ್ತು ಈ ಸೇವೆಯಲ್ಲಿ 20-25 ವರ್ಷಗಳಿಂದ ಈ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದೀನಿ. ಈ 25 ವರ್ಷಗಳಲ್ಲಿ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಕಾರಣ ಏನೋದಾದ್ರೆ ಈ ವಾಕ್ಯ ನನಗೆ ತಾಗಿದ್ರಿಂದ. ಆಮೇಲೆ ಹಲ್ಲೆಲೂಯಾ. ಈ ವಾಕ್ಯ ನನ್ನ ಅಲ್ಲಿಂದ ಎತ್ತದ್ರಿಂದಲೇ ಇವತ್ತು ನಮ್ಮೆಲ್ಲರ ಮಧ್ಯದಲ್ಲೂ ಅನೇಕ ಚಂದ್ರ ಮಧ್ಯದಲ್ಲಿ ದೇವರನ್ನು ಉಪಯೋಗಿಸೋದಕ್ಕಾಗಿಸ್ತು. ಆಮೇಲೆ ಹಲ್ಲೆಲೂಯಾ, ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ನಾವಾಗಿ